ದೋ ಎಂದು ಸುರಿಯೋ ಮಳೆಯ ಅಬ್ಬರಕ್ಕೆ ವಿದಿಶಾಗೆ ಎಚ್ಚರ ಆಗಿತ್ತು. ಗುಡುಗಿನ ಆರ್ಭಟಕ್ಕೆ ಬೆಚ್ಚಿ ಬಿದ್ದವಳು. ಅಮ್ಮ, ನೀನು ಯಾಕಿಷ್ಟು ದೂರ ಸರಿದು ಮಲಗಿದ್ಯಾ? ನನಗೆ ಎಷ್ಟು ಭಯ ಆಯ್ತು ಗೊತ್ತಾ ಅಂತ ತನ್ನ ಅಮ್ಮನ ಪಕ್ಕಕ್ಕೆ ಸರಿದು ಗಟ್ಟಿಯಾಗಿ ಅಪ್ಪಿಕೊಂಡಳು. ಅಮ್ಮ, ಎಷ್ಟು ಜೋರು ಗುಡುಗು ಮಿಂಚು ನೋಡು. ಈ ಭಯಂಕರ ಮಳೆಗೆ ಮನೆ ಎಲ್ಲಿ ಮುರಿದು ಬೀಳುತ್ತೋ ಅಂತ ಭಯ ಆಗ್ತಿದೆ. ಅಮ್ಮ ಇಷ್ಟು ದಿನ ಸಣ್ಣ ಶಬ್ದ ಆದರೂ ಎದ್ದು ಕೂತ್ಕೊಳ್ತಿದ್ದವಳು ಇವತ್ತೇನು ಇಷ್ಟು ಗಾಢವಾಗಿ ನಿದ್ರೆ ಮಾಡ್ತಿದ್ಯಾ? ಅಮ್ಮ ಮಾತಾಡು ಅಂತ ತನ್ನ ಅಮ್ಮ ಪ್ರತಿಮಾ ಕೈ ಹಿಡಿದು ಜಗ್ಗಿದ್ದಳು. ಅಮ್ಮ, ನೀನು ಯಾಕೆ ಮಾತಾಡ್ತಿಲ್ಲ? ಅಮ್ಮ, ನಿನಗೆ ಹುಷಾರಿಲ್ಲವಾ? ಅಮ್ಮ, ಹೆದರಿಸಬೇಡ, ನಂಗೆ ಭಯ ಆಗ್ತಿದೆ. ಪ್ಲೀಸ್ ಮಾತಾಡಮ್ಮ. ಎದ್ದು ಕುಳಿತು ತನ್ನ ಅಮ್ಮನನ್ನ ಆಲುಗಾಡಿಸಿದಳು. ಅಮ್ಮ, ನಿನ್ನ ಮೈ ಯಾಕಿಷ್ಟು ತಣ್ಣಗೆ ಇದೆ? ಚಳಿ ಆಗ್ತಿದ್ಯಾ? ಈರಮ್ಮ ಒಂದು ನಿಮಿಷ ಅಂತೇಳಿ ರಗ್ಗನ್ನ ತನ್ನ ಅಮ್ಮನ ಮೇಲೆ ಹೊದಿಸಿ, ನಾನು ನಿನ್ನ ಅಪ್ಪಿಕೊಂಡೇ ಮಲ್ಕೊಳ್ತೀನಿ, ಈಗ ಚಳಿ ಕಮ್ಮಿ ಆಗತ್ತೆ ಅಂತ ಗಟ್ಟಿಯಾಗಿ ಅಪ್ಪಿದಳು. ಪ್ರತಿಮಾ ಸತ್ತು ಗಂಟೆಯೇ ಕಳೆದಿತ್ತು. ಅದು ವಿದಿಶಾಗೆ ತಿಳಿದಿರಲಿಲ್ಲ. ಅಮ್ಮ, ಚಳಿ ಕಮ್ಮಿ ಆಯ್ತಾ? ಕರೆಂಟ್ ಬೇರೆ ಇಲ್ಲ, ಹಾಳಾದ್ದು, ನಿದ್ರೆ ಬೇರೆ ಬರ್ತಿಲ್ಲ. ನೀನು ನೋಡಿದ್ರೆ ಮಾತಾಡದೆ ಮಲಗಿದ್ದೆಲ್ಲ. ನಾನು ಅಪ್ಪನ ಬಗ್ಗೆ ಕೇಳ್ತೀನಿ ಅಂತ ಮುನಿಸಿಕೊಂಡು ಮಾತಾಡ್ತಿಲ್ವಾ? ಸರಿ ಬಿಡು, ಇನ್ನು ಯಾವತ್ತೂ ಅಪ್ಪನ ಬಗ್ಗೆ ಕೇಳೋದಿಲ್ಲ, ಪ್ರಾಮಿಸ್. ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಇನ್ನು ಯಾವತ್ತೂ ಕೇಳೋದಿಲ್ಲ. ನನಗೆ ನೀನು ಒಬ್ಬಳೇ ಸಾಕು. ನಿನಗೆ ನಾನು, ನನಗೆ ನೀನು ಅಂತ ಇದ್ದು ಬಿಡೋಣ ಈಗಲಾದ್ರೂ. ಮಾತಾಡಮ್ಮ. ಇಷ್ಟು ಮಾತಾಡಿಸಿದ್ರು ಮಾತಾಡದೆ ಮಲಗಿದ್ದ ತನ್ನ ಅಮ್ಮನನ್ನ ನೋಡಿ ವಿಧಿಗೆ ಭಯ ಆಯ್ತು. ದಿಂಬಿನ ಕೆಳಗೆ ಇಟ್ಟಿದ್ದ ಕೀಪ್ಯಾಡ್ ಮೊಬೈಲ್ ತೆಗೆದು ಟಾರ್ಚ್ ಆನ್ ಮಾಡಿ ಪ್ರತಿಮಾ ಮುಖ ನೋಡಿದಳು. ಕಣ್ಣು ಅರ್ಧ ತೆರೆದಿತ್ತು. ಬಾಯಲ್ಲಿ ಸ್ವಲ್ಪ ನೊರೆ ತರ ಬಂದಿತ್ತು. ನಡುಗುವ ಕೈಯಿಂದ ಬಾಯಿ ಒರೆಸಿ ಮೂಗು ಹತ್ತಿರ ಕೈ ಇಟ್ಟಳು. ಉಸಿರು ನಿಂತು ಹೋಗಿದ್ದು ತಿಳಿತು. ಎದೆ ಬಿರಿಯುವಂತೆ ತನ್ನ ಅಮ್ಮನ ಹೆಣದ ಮೇಲೆ ಬಿದ್ದು ಅಳ್ತಿದ್ದಳು. ಇಷ್ಟು ದಿನ ಅವಳಿಗೆ ಸಮಾಧಾನ ಮಾಡ್ತಿದ್ದವಳಮ್ಮ ಇವತ್ತು ಚಿರನಿದ್ರೆಗೆ ಜಾರಿದ್ದರು. ಅಮ್ಮ, ನೀನು ಯಾಕಮ್ಮ ನನ್ನ ಬಿಟ್ಟು ಹೋದೆ? ನೀನಿಲ್ಲ ಅಂದ್ರೆ ನಾನು ಅನಾಥೆ ಆಗ್ಬಿಡ್ತೀನಿ ಅಮ್ಮ. ನನ್ನನ್ನು ನಿನ್ನ ಜೊತೆಗೆ ಕರೆದುಕೊಂಡು ಹೋಗಮ್ಮ. ಪ್ಲೀಸ್ ಅಮ್ಮ, ಒಬ್ಬಳನ್ನೇ ಬಿಟ್ಟು ಹೋಗ್ಬೇಡ ಅಮ್ಮ. ಇನ್ನು ಯಾವತ್ತೂ ಅಪ್ಪನ ಬಗ್ಗೆ ಕೇಳಿ ನಿನಗೆ ಹರ್ಟ್ ಮಾಡಲ್ಲ ಅಮ್ಮ. ಪ್ಲೀಸ್ ಮಾತಾಡಮ್ಮ. ಕಣ್ಣು ಒರೆಸಿಕೊಂಡವಳು. ಯಾರನಾದ್ರೂ ಕರೀತೀನಿ ಇರಮ್ಮ, ಎಷ್ಟೇ ಕಷ್ಟ ಆಗಲಿ ನಿನ್ನ ಉಳಿಸ್ಕೊಳ್ತೀನಿ. ಕತ್ತಲೆ ಅಂದ್ರೆ ಹೆದರುತ್ತಿದ್ದವಳು ತನ್ನ ಅಮ್ಮನಿನಗಾಗಿ ಸುರಿಯೋ ಮಳೆಯನ್ನು ಲೆಕ್ಕಿಸದೆ ಮನೆ ಬಾಗಿಲು ತೆಗೆದು ಎದುರುಗಡೆ ಮನೆ ಬಾಗಿಲು ತಟ್ಟಿದ್ದಳು. ಯಾರಾದ್ರೂ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತಾರೇನೋ ಅಂತ. ನೀನಾ ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕೂ ಬಿಡಲ್ಲ ಅಂತೀಯಲ್ಲ ಅಂತ ಬೈದು ಕಿಟಕಿ ಬಾಗಿಲು ಮುಚ್ಚಿದರು. ಅಕ್ಕ ಪಕ್ಕದವರ ಮನೆ ಬಾಗಿಲಿಗೆ ಹೋಗಿ ಎಷ್ಟು ಅತ್ತು ಕರೆದು ಮಾಡಿದ್ರು ಒಬ್ಬರು ಅವಳು ಸಹಾಯಕ್ಕೆ ಬರಲಿಲ್ಲ. ಅಕ್ಕ ಪಕ್ಕದವರೆಲ್ಲ ನಿಂತು ನೋಡ್ತಿದ್ರೆ ಹೊರತು ಒಬ್ಬರಾದ್ರೂ ಅವಳು ಸಹಾಯಕ್ಕೆ ಬರಲೇ ಇಲ್ಲ. ಮಾನವೀಯತೆ ಮರೆತು ಆಚೆ ನೋಡ್ತಾ ನಿಂತಿದ್ರು. ಅವಳು ಫ್ರೆಂಡ್ ಸುಜೆಯ ಊರಿಗೆ ಹೋಗಿದ್ದವಳು. ಅವಳು ಮನೆ ಪಕ್ಕದ ಬೀದಿ ಆಗಿದ್ರಿಂದ ಒಬ್ಬಳಿಗೆ ಹೋಗೋದಕ್ಕೆ ಭಯ ಆಗಿ ಮೊಬೈಲ್ ಅಲ್ಲಿ ಅವಳು ನಂಬರ್ ಹುಡುಕಿ ಫೋನ್ ಮಾಡಿದಳು. ವಿಧಿ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಗಾಬರಿಯಿಂದಲೇ ಕೇಳಿದಳು. ಸುಜಿ, ಅಮ್ಮ ನನ್ನ ಬಿಟ್ಟು ಹೋಗ್ಬಿಟ್ಟಳು ಕಣೆ. ಎಷ್ಟು ಮಾತಾಡಿಸಿದ್ರು ಮಾತಾಡ್ತಿಲ್ಲ, ಏನು ಮಾಡಬೇಕು ಅಂತ ತಿಳಿತಿಲ್ಲ. ಪ್ಲೀಸ್ ಬೇಗ ಬಾರೆ ಅಂದವಳು ಹೃದಯ ಬಿರಿಯುವಂತೆ ಅಳ್ತಿದ್ದಳು. ವಿಧಿ
ಅಳ್ಬೇಡ. ನಾನು ಈಗಲೇ ಬರ್ತೀನಿ. ಇರು, ಅಣ್ಣನಿಗೆ ಕಾಲ್ ಮಾಡ್ತೀನಿ ಅಂದವಳು ತನ್ನ ದೊಡ್ಡಮ್ಮನ ಮಗ ವಿಜಯ್ಗೆ ಕಾಲ್ ಮಾಡಿ, ಅಣ್ಣ ನೀನು ಈಗಲೇ ವಿಧಿ ಮನೆಗೆ ಹೋಗು ಅಂತ ಚುಟುಕಾಗಿ ವಿಷಯ ತಿಳಿಸಿ ಮಲಗಿರೋ ತನ್ನ ಮಾವನನ್ನ ಎಬ್ಬಿಸಿ ಮಾವ ಊರಿಗೆ ಕರೆದುಕೊಂಡು ಹೋಗಿ, ವಿಧಿ ಅಮ್ಮ ತೀರ್ಕೊಂಡರಂತೆ, ಈಗಲೇ ಹೋಗೋಣ ಪ್ಲೀಸ್ ಮಾವ ರಿಕ್ವೆಸ್ಟ್ ಮಾಡಿಕೊಂಡಳು. ಅಷ್ಟ್ರಲ್ಲಿ ಸುಜಯ ಅಪ್ಪ ಅಮ್ಮ ಅವಳು ಅಣ್ಣ ವಿಜಯ್ ವಿಧಿ ಮನೆಗೆ ಬಂದು ಹೆಣವನ್ನ ಆಚೆ ಮಲಗಿಸಿ ದೀಪ ಹಚ್ಚಿ ಇಟ್ಟಿದ್ರು. ವಿಧಿ ತನ್ನ ಅಮ್ಮನ ಬಿಟ್ಟು ಚೂರು ಕದಲದೆ ಬಿಕ್ಕಿ ಬಿಕ್ಕಿ ಅಳ್ತಿದ್ದಳು. ಪಕ್ಕದ ಮನೆಯವರು ಗಾಡಿ ಇಸ್ಕೊಂಡು ರಾತ್ರಿಲೇ ಮಾವನ ಜೊತೆಗೆ ತನ್ನ ಊರಿಗೆ ಬಂದಿದ್ದಳು. ಸುಜಯ ಸುತ್ತ ನೋಡುತ್ತಾ ನಿಂತಿದ್ದ ಜನಗಳಿಗೆ, ನಿಮಗೆಲ್ಲ ಮನುಷ್ಯತ್ವ ಸತ್ತೋಗಿದ್ಯಾ? ಕಷ್ಟಕ್ಕೆ ಆಗದವರು ನೀವೆಂತ ಜನ ಅಂತ ಚಿಮಾರಿ ಹಾಕಿ. ವಿಧಿ ಪಕ್ಕ ಬಂದು ಅವಳನ್ನ ಅಪ್ಪಿ ಸಮಾಧಾನ ಮಾಡತಿದ್ದಳು. ಅಮ್ಮ ಸುಜಿ ಬಂದಿದ್ದಾಳೆ ನೋಡಮ್ಮ, ಮಾತಾಡಿಸಮ್ಮ. ಸುಜಿ ನೀನಾದ್ರೂ ಹೇಳೇ ನಿನ್ನ ಆಂಟಿಗೆ ನನ್ನ ಬಿಟ್ಟು ಹೋಗ್ಬೇಡ ಅಂತ. ವಿಧಿ, ಇನ್ನೆಲ್ಲಿ ಆಂಟಿ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟರು ಕಣೆ, ಅಳ್ಬೇಡವೆ, ಸಮಾಧಾನ ಮಾಡ್ಕೋ. ಅದು ಹೇಗೆ ಬಿಟ್ಟು ಹೋಗ್ತಾರೆ? ಅವಳಿಲ್ಲ ಅಂದ್ರೆ ನಾನೂ ಅನಾಥೆ ಆಗ್ತೀನಿ ಅಂತ ಅಮ್ಮನಿಗೆ ಗೊತ್ತಿತ್ತಲ್ಲ. ನನ್ನೂ ಅವಳು ಜೊತೆಗೆ ಕರೆದುಕೊಂಡು ಹೋಗ್ಬೇಕಿತ್ತು ತಾನೇ ಸುಜಿ. ವಿಧಿ ಪ್ಲೀಸ್ ಸುಮ್ನೆ ಇರು. ನೀನು ಯಾಕೆ ಅನಾಥೆ ಆಗ್ತೀಯಾ? ನಾನು ಇಲ್ವೇನೆ ನಿನಗೆ? ಅಮ್ಮ ಬೇಕು ಸುಜಿ, ಅವಳಿಲ್ಲ ಅಂದ್ರೆ ನಾನು ಹೇಗೆ ಇರ್ಲಿ? ಅಮ್ಮ ನನ್ನ ಬಿಟ್ಟು ಹೋಗ್ಬೇಡ ಅಮ್ಮ. ಪ್ರತಿಮಾ ಕೆನ್ನೆ ತಟ್ಟಿ ಮಾತಾಡಿಸ್ತಿದ್ದಳು. ಅವಳು ರೋದನೆ ನೋಡಿ ಕಲ್ಲು ಮನಸ್ಸಿನವರು ಕಣ್ಣಲ್ಲಿಯೂ ನೀರು ಬಂತು. ವಿಜಯ್ನೆ ಮುಂದೆ ನಿಂತು ಎಲ್ಲ ಕಾರ್ಯ ಮುಗಿಸಿದ್ದ. ತನ್ನ ಅಮ್ಮನ ಹೆಣಕ್ಕೆ ಬೆಂಕಿ ಹಚ್ಚುವಾಗಲೂ, ಅಮ್ಮ ನನ್ನ ಬಿಟ್ಟು ಹೋಗ್ಬೇಡ ಅಮ್ಮ. ಸುಜಿ, ಬೆಂಕಿ ಹಚ್ಚಿದ್ರೆ ಅಮ್ಮನಿಗೆ ನೋವಾಗತ್ತೆ ಕಣೆ, ಬೇಡ ಅಂತ ಹೇಳೆ ಅಂತ ಹೋಗಿ ತನ್ನ ಅಮ್ಮನ ಹೆಣವನ್ನ ತಬ್ಬುತ್ತಲೇ ಇದ್ದಳು. ಕೊನೆಗೆ ವಿಜಯ್ನೆ ಅವಳು ಕೈ ಹಿಡಿದು ಚಿತೆಗೆ ಬೆಂಕಿ ಇಟ್ಟಿದ್ದ.